ಗೈಸ್ ನಮಗೆ ಫೋಟೋ ಪೋಸ್ಗಳು ಮಾಡೋಕ್ಕೆ ಬರ್ತಿಲ್ಲ. ಇದೇ ಇರಲಿ. ಡೈಸೋದಲ್ಲಿ ಗಾಗಲ್ಸ್ ತೊಗೊಂಡೆ 190 ತೊಗೊಂಡೆ. ಬೇಕಾದ ಕಾಣ್ತಿದ್ದೀನಿ, ಯಾಕೆ ತೊಗೊಂಡು ಗೊತ್ತಾಗ್ತಿದ್ದಲ್ಲ. ಅನ್ಫಾರ್ಚುನೇಟ್ಲಿ ನಮ್ಮ ಚೈತವರು ಕೈ ಕೊಟ್ಟಿದ್ದಾರೆ, ಬರೋಕ್ಕಾಗಲ್ಲ. ಕಾರಣ ಅಂತದೆ ಫಸ್ಟ್ ಟೈಮ್ ನಾವು ಇಷ್ಟು ದಿನ ತಗೊಂಡಿದ್ದೀವಿ. ನಾನು ಸಿಂಚನ ಅಂತ ಕರೆದು ಮೇಡಮ್ ಹೊತ್ತು ಗೊತ್ತಿಲ್ಲ, ಶಾಪಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟವಳೆ. ಎಲ್ಲಿ ಬಿಬಲ್ ನೇಣು ಹಾಕೊಂಡ್ಬಿಡ್ತಾಳೆ ಈ ಥರದ್ದು ನೋಡ್ಬಿಟ್ರೆ ಜೊತೆಗೆ. ಅಕ್ಕಂಗೆ 30 ವರ್ಷ ಆಗ್ತೈತೆ ಅಂತ ನನಗೆ ಗಿಫ್ಟ್ ಕೊಟ್ಟಿದ್ದೇನೆ ಗೈಸ್. ಈ ಜಾಕೆಟ್ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಯಾರಾದ್ರಿಗೆ ಅಳಗುಳಿ ಮನೆ ನೆನಪಿದೆ ಪ್ಲೀಸ್ ಕಮೆಂಟ್ ಮಾಡಿ. ನಂಗೆ ಮರ್ತೋಗ್ಬಿಟ್ಟಿತ್ತು, ಇವಾಗ ಆಡ್ತಾ ಇದ್ದೀನಿ ಹೆಂಗೋ. 7 ಲೈಕ್ 10 ಮಿನಿಟ್ಸಲ್ಲಿ ಶಾಪಿಂಗ್ ಮುಗಿಸ್ಕೊಂಡ್ಬಂದಿದ್ದೀನಿ. ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀನಿ. ಇವತ್ತು ಬೆಂಗಳೂರಲ್ಲಿ ಹಂಗೆ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಬಂದಿದೆ. ಇವತ್ತು ಬಂದು ನಾಳೆ ಹೋಗ್ತಿದ್ದೀನಿ. ಇವತ್ತು ಬಂದಿದ್ದೀನಿ, ನಾಳೆ ಹೋಗ್ತೀನಿ. ಸೊ ಇವತ್ತಿನ ಬೆಂಗಳೂರು ದಿನಚರಿ ಹೇಗಾಗಿರುತ್ತೆ ಅಂತ ನೋಡೋಣ. ಇವಾಗ ತಾನೇ ನಮ್ಮ ಚಿಕ್ಕಮ್ಮನ ಮನೆಗೆ ಬಂದು ಕಾಫಿ ಕುಡಿತಾ ಇದ್ದೀನಿ, ಬಿಸಿ ಬಿಸಿ ಚಿಕ್ಕಮಂಗ್ಳೂರು ಕಾಫಿ ಪುಡಿ. ಸೊ ಬನ್ನಿ ಗೈಸ್, ಇವತ್ತು ಏನೇನು ಮಾಡ್ತೀನಿ ಅಂತ ಎಲ್ಲ ನೋಡೋಣ. ಆದರೆ ಸಂಜೆ ಮೇ ಬಿ ಮಾಲ್ಗೆ ಹೋಗ್ತೀನಿ, ಸೇಲ್ ಇದೆ ಅಲ್ಲ, ಜಸ್ಟ್ ವಿಂಡೋ ಶಾಪಿಂಗ್ ಮಾಡ್ಕೊಂಬರೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಗೈಸ್, ಇದು ನನ್ನ ಔಟ್ಫಿಟ್ ಆಫ್ ದಿ ಡೇ. ಆ್ಯಂಡ್ ಈ ಟಾಪು ನಾನು ಡಿಸೆಂಬರ್ ಟೈಮಲ್ಲಿ H&M ಹಾಲ್ ಮಾಡಿದಾಗ ತೊಗೊಂಡಿದ್ದೆ. ಇದು ಟಾಪು XL, ತುಂಬ ಅಂದರೆ ತುಂಬ ಲೂಸ್ ಇದೆ, ಲೈಕ್ ಬಿದ್ದು ಹೋಗ್ತಿದೆ. ಬಟ್ ಚೆನ್ನಾಗೂ ಕಾಣ್ತಿದೆ. ಬಟ್ ಇದು ಫಿಟ್ಟಾಗಿರಬೇಕಿತ್ತು. ಬಟ್ ನಾನು XL ತೊಗೊಂಡಿರೋದ್ರಿಂದ ಸ್ವಲ್ಪ ಲೂಸ್ ಆಗಿದೆ ಇದು ಟಾಪು. ಬಟ್ ಇಟ್ಸ್ ನೈಸ್. ಯಾವತ್ತೂ ಹಾಕಿದ್ರೆ ಇವತ್ತೇ ಹಾಕ್ತಿರೋದು. ಐ ಹೋಪ್ ಇದು ಉದ್ದು ಹೋಗಿಲ್ಲ ಅಂದರೆ ಸಾಕು. ಹಿಂಗೆ ತುಂಬ ಕಷ್ಟ ಇದೆ ಇದು ಹಾಕ್ಕೊಳ್ಳೋದು. ಬಟ್ ಮ್ಯಾನೇಜಬಲ್ ತೀರಾ ಏನು ಲೈಕ್ ಹಿಂಗಂತಲ್ಲ, ಹಿಂಗೆ ಚೆನ್ನಾಗಿ ಕಾಣುತ್ತೆ. ಗೆಟ್ ರೆಡಿ ವಿತ್ ಮೀ ರೀಲ್ ಮಾಡ್ತಿದ್ದೆ. ನನ್ನ ತಮ್ಮಂದು ಸ್ಟ್ಯಾಂಡ್ ಇತ್ತು, ಸೊ ಅದೇನಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಸ್ಟ್ಯಾಂಡ್ ಇದೆ ಅಲ್ಲ, ಇಲ್ಲಿ ಫೋನ್ ಇಡೋ ಜಾಗದ್ದು ಏನೋ ಮುರಿದೋಗ್ಬಿಡಿದೆ, ಅದು ಸಿಗ್ತಾ ಇಲ್ಲ, ಎಲ್ಲಿದೆ ಗೊತ್ತಿಲ್ಲ. ಆಲ್ಮೋಸ್ಟ್ ನಾನು ಇದು ಸೆಕೆಂಡ್ ಟೈಮ್ ನಂಗೆ ಸಿಗಲಿಲ್ಲ. ಇಲ್ಲಿ ಬಂದಾಗೆಲ್ಲ ಇಲ್ಲೂ ಒಂದು ಗೆಟ್ ರೆಡಿ ವಿತ್ ಮೀ ರೀಲ್ ಮಾಡೋಕ್ಕೆ ಒಂದು ಸ್ಟ್ಯಾಂಡ್ ಇದೆ ಅಂತ ಖುಷಿ ಇತ್ತು. ಬಟ್ ಪಾಸ್ಟ್ 2 ಟೈಮ್ಸ್ ನಾನು ಬಂದಾಗಿಂದ ಅದು ಏನೋ ಮುರಿದೋಗಿದೆ, ಎಲ್ಲಿ ಮುರಿದೋಗಿದೆ ಏನು ಗೊತ್ತಿಲ್ಲ. ನನ್ನ ತಮ್ಮಂಗೆ ಕೇಳಿದ್ಕೂ ಗೊತ್ತಿಲ್ಲ ಅಂತ ಅಂದ. ಸೊ ನಾನು ಅದಕ್ಕೆ ಇಲ್ಲಿ ಫೋನ್ ಇಟ್ಬಿಟ್ಟು ಹೀಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸಿ ಹೇಗೆ ಮಾಡ್ತೀನಿ ಅಂತ. ದಿಸ್ ಇಸ್ ಹೌ ಐ ಗಾಟ್ ವೈಡಿ. ಏನಿಲ್ಲ, ಮೇಕಪ್ ಮಾಡಿಕೊಂಡೆ. ಮೇಕಪ್ ಅಂದರೆ ಏನಿಲ್ಲ, ನಾನು ಜಸ್ಟ್ ಸ್ಕಿನ್ ಕೇರ್ ಮಾಡಿಕೊಂಡು ಬ್ಲಷ್ ಆ್ಯಂಡ್ ಲಿಪ್ಸ್ಟಿಕ್ ಆ್ಯಂಡ್ ಮಸ್ಕರ ಹಚ್ಕೊಂಡೆ. ಆ್ಯಂಡ್ ನನ್ನ ಬ್ಯಾಗ್ ಹಾಕೊಳ್ಳೋಕ್ಕಾಗಲ್ಲ. ಸೊ ಇವತ್ತು ಚೈತನೂ ಬರಬೇಕಿತ್ತು. ಸೊ ಅನ್ಫಾರ್ಚುನೇಟ್ಲಿ ನಮ್ಮ ಚೈತವರು ಕೈ ಕೊಟ್ಟಿದ್ದಾರೆ ಕಾರಣಾಂತರದಿಂದ. ಸೊ ನಾನು ಕೀರ್ತಿ ಇಬ್ಬರೇ ಮೀಟ್ ಮಾಡ್ತಿದ್ದೀವಿ. ಇವಾಗ 2 o'clock ಅಂದ್ಲು, 2:15 ಅಂದ್ಲು. ಇವಾಗ ನಾನು ಆಲ್ರೆಡಿ 1:30 ಆಗಿದೆ. ರೆಡಿಯಾಗಿ ಕುಂತಿದ್ದೀನಿ. ಸೊ ಇನ್ನು 3 ಗಂಟೆ ಹೇಗೆ ಟೈಮ್ ಪಾಸ್ ಮಾಡೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಈ ಲಿಪ್ಸ್ಟಿಕ್ ಕಲರ್ ತುಂಬ ಚೆನ್ನಾಗಿದೆ. ನಾನು 3 ಕಲರು ಮಿಕ್ಸ್ ಮಾಡಿದ್ದೀನಿ. ಸೊ ಅದನ್ನು ಫೋಟೋ ಹಾಕ್ತೀನಿ, ಅಂದರೆ ಯಾವುದು ಅಂತ ಹಾಕ್ತೀನಿ, ಯಾವ 3 ಕಲರ್ ಅಂತ. ಈ 2 ಲಿಪ್ಸ್ಟಿಕ್ ಹಾಕಿರೋದು NYX ಇಂದು ಲಿಪ್ ಲೈನರ್ ಸ್ವಿಸ್ ಬ್ಯೂಟಿದು. ಇದು ಚೆನ್ನಾಗಿ ಕಾಣ್ತಿದೆ ಇದು ಲಿಪ್ಸ್ಟಿಕ್ಕು. ಸೊ ಎಸ್ ಗೈಸ್, ನಿಮಗೆ ಆಮೇಲೆ ಸಿಗ್ತೀನಿ. ಇಲ್ಲಿ ಅರಸೀಕೆರೆ ದೊಡ್ಡಪ್ಪ ಅವರು ಕುಲ್ದೀಪ್ ಇವ್ರ ಮನೆಯವರು ಸೇವೆ ಮಾಡ್ತಿದ್ದಾರೆ. ಸೊ ಅವ್ರ ಮನೆ ದೇವರು CB ನರಸಿಂಹ ಸ್ವಾಮಿ. ಇವತ್ತು ನಮ್ಮ ಮನೆಯವ್ರು ಎಲ್ಲರೂ ಅಲ್ಲೋಗಿದ್ದಾರೆ, ನಮ್ಮ ಚಿಕ್ಕಮ್ಮನೂ ಅಲ್ಲೋಗಿದ್ದಾರೆ. ನಂದು ಇಲ್ಲಿ ಆಲ್ರೆಡಿ ಮುಂಚೆನೇ ಪ್ಲ್ಯಾನ್ ಆಗಿತ್ತು ಅಂತ ನಾನು ಹೋಗೋಕ್ಕಾಗಿಲ್ಲ. ಅದಕ್ಕೋಸ್ಕರ ಆ್ಯಂಡ್ ಸಿಂಚನೂ ಏನೋ ಹೋಗಂಗಿರಲಿಲ್ಲ ಅಂತ ಅಂದ್ಬಿಟ್ಟು ಅವಳು ಹೋಗಿಲ್ಲ. ಸಿಂಚನ ಇಲ್ಲೇ ಬೆಂಗಳೂರಲ್ಲಿದ್ದಾಳೆ. ಅವಳು ಇವತ್ತು ಮಂತಿ ಮಾಲ್ಗೆ ಹೋಗ್ತಿದ್ದಾಳೆ. ಅವಳು ಊಟ ಮುಗಿಸ್ಕೊಂಡು ಬಂದು ಲಂಚ್ ಮುಗಿಸ್ಕೊಂಡು ಶಾಪಿಂಗ್ ಹೋಗೋಣ ಅಂತ ಅಂದ್ಲು. ಅವಳು ಇವಾಗ ಹೋಗ್ತೀನಿ ಒಂದು 2:30 ಹಂಗೆ ಅಂತ ಅಂದ್ಲು. ನಾನು H&Mಗೆ ವೆಬ್ಸೈಡಲ್ಲೆಲ್ಲ ವೆಬ್ಸೈಡಲ್ಲಿ ಸೇಲ್ ಇಲ್ಲ, ವೆಬ್ಸೈಡಲ್ಲಿ ಆಗಸ್ಟ್ ಫಸ್ಟ್ ವೀಕಲ್ಲಿ ಸೇಲ್ ಆಗ್ತದೆ. ಬಟ್ H&Mಲ್ಲಿ ಸೇಲ್ ಇದೆಯಲ್ಲ, ಜಸ್ಟ್ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಮೇಲೆ ಶಾಪಿಂಗ್ ಕೂಡ ಇದೆ, ವಿಂಡೋ ಶಾಪಿಂಗ್ ಕೂಡ ಇದೆ. ಸೊ ನೋಡೋಣ ಏನಾದರೂ ತಗೊತೀನ ಅಂತ. ಗೈಸ್ ನಾನು 2:15 ಅಂತ ಅಂದ್ಲು ನನ್ನ ಫ್ರೆಂಡು. 2:30 ಆಗಿದೆ. ಇವಾಗ ಓಡ್ತಾ ಇದ್ದೀವಿ ಇಬ್ಬರು. ಸೊ ಇಲ್ಲಿ ಬಂದಿದ್ದೀನಿ. ಇಲ್ಲೊಂದು ನಂದು ಔಟ್ಫಿಟ್ ವೀಡಿಯೋ ಮಾಡ್ಕೊಳ್ತೀನಿ. ನಂಗೆ ಈ ಬ್ಯಾಕ್ಗ್ರೌಂಡ್ ಇಷ್ಟ.
ಇದೆಲ್ಲೇ ಚೆನ್ನಾಗಿದೆ. ಯಾವುದು ತೆಗಿ ಬಿಸಿ ಇದೆಯಾ? ಕೆಳಗಡೆ ನೀನು ಕೆಳಗಡೆ ಇಟ್ಕೊ, ನಾನು ಮೇಲ್ಗಡೆ. ಫಸ್ಟ್ ಟೈಮ್ ನಾವು ಇಷ್ಟು ದಿನ ತಗೊಂಡಿರೋ. Share your photos. Thank you. ನಮಗೆ ಫೋಟೋ ಪೋಸ್ಗಳು ಮಾಡೋಕ್ಕೆ ಬರ್ತಿಲ್ಲ. ಇದೇ ಇರಲಿ, ಇದೆ. ಓಕೆ, ನೆಕ್ಸ್ಟ್ ಕೊಡೋಣ. ಹೌದಾ? ಓಕೆ, ಹಾಂ, ನೈಸ್. ಪ್ರಿಂಟ್ ಕೊಡು. ನಾನು ಸಿಂಚನ ಅಂತ ಕರೆದು ಮೇಡಮ್ ಹೊತ್ತು ಗೊತ್ತಿಲ್ಲ. ಶಾಪಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟವಳೆ. ಸಾಕಾ ಶಾಪಿಂಗು? ಏನು ನೈಟ್ ಬಟ್ಟೆಗಳ? ಗೈಸ್, ನೈಟ್ ಸೂಟೆಲ್ಲ ಎಷ್ಟು ಚೆನ್ನಾಗಿದೆ. ನೈಟ್ ಚಡ್ಡಿಗಳು ನಂಗೆ ಇಂಥದ್ದೆಲ್ಲ ಇಷ್ಟ. ಲೂನಿ ಟೂನ್ಸಲ್ಲ ಅಣ್ಣ ಎಷ್ಟಿದೆ ಪ್ರೈಸು ಅಂತ. ನಾನು ಯಾವಾಗಲೂ ಬಿಡಿಸ್ತೀನಿ ಇಲ್ಲಿ ಬಂದರೆ. ಪ್ರೈಸ್ ನೋಡೋಣ. 399. ಇದು ಸೇಲಲ್ಲಿಲ್ಲ ಅನಿಸುತ್ತೆ. ನೈಸ್. Oh, this is also nice. Mickey Mouse. ಗೈಸ್, ನೀವೆಲ್ಲ ಯೂಟ್ಯೂಬ್ ಜಾಸ್ತಿ ನೋಡೋಂಗಿದೆ. ಈ ಅಂಗಡಿ ಯಾರ್ದು ಅಂತ ಗೆಸ್ ಮಾಡಿ ಗೈಸ್. ಮಂತಿ ಮಾಲ್ನಲ್ಲಿ H&M ಮುಂದೆ. H&M ಅಲ್ಲಿ ಜಾಸ್ತಿ ಏನು ಕಲೆಕ್ಷನ್ಸೇ ಇಟ್ಟಿಲ್ಲ. ಸೇಲ್ ಐಟಮ್ಸ್ ಕೆಟ್ಟದಾಗಿದೆ. ಸೊ ವೆಬ್ಸೈಡ್ ಹೋಗ್ತಾ ಇದ್ದೀವಿ. ಇವಾಗ ವೆಬ್ಸೈಡಲ್ಲಿ ಸೇಲ್ ಇಲ್ಲ, ಬಟ್ ಗೈಸ್, ನಮ್ಮ ಸಿಂಚು ಟ್ರೆಂಡ್ಸಿಗೆ ಬಾ ಅಂತ ಅಂದ್ಲು. ನಾನು ಈಚೆಗಡೆ ಇನ್ನೂ ಬಂದಿಲ್ಲ ಅಂತ ಹುಡುಕ್ತಾ ಇದ್ದೀನಿ. ಇಲ್ಲಾಗಲೇ ಬಂದವಳಲ್ಲಿ. ಆ್ಯಂಡ್ ಡೈಸೋದಲ್ಲಿ ಗಾಗಲ್ಸ್ ತೊಗೊಂಡೆ. 190 ಲಬ್ಬಿ ಥರ ಕಾಣ್ತಿದ್ದೀನಿ. ಯಾಕೆ ತೊಗೊಂಡು ಗೊತ್ತಾಗ್ತಿದ್ದಲ್ಲ. ತುಂಬ ಚೆನ್ನಾಗಿ ಕಾಣ್ತಿದೆ. ಸಿಂಚನಿಗೆ ಕೇಳೋಣ ಬನ್ನಿ, ನಾನು ಏನು ತೊಗೊಂಡೆ ಗೆಸ್ ಮಾಡುವ. ಬಿಕಾಸ್ ಆಲ್ರೆಡಿ ಹಾಕೊಂಡಿದ್ದೀನಿ. ನಂಗೆ ಫೋನ್ ಮಾಡ್ತಿದ್ಯಾ? ನಾನೇನೋ ತೊಗೊಂಡೆ, ಗೆಸ್ ಮಾಡು ಏನು ಅಂತ. ಗೆಸ್ ಅಲ್ಲಿ ತಗೊಂಡಿರ್ತೀನಿ. ಗೆಸ್ ಮಾಡು. ಅಲ್ಲ, ಅಮ್ಮನಿಗೆ ಕುರ್ತಾ ತಗೊತಾಳೆ. ನಾನು ಇಲ್ಲಿ ನನ್ನ ಫ್ರೆಂಡಿಂದು ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡು ಮಾಲ್ ತುಂಬ ಓಡಾಡ್ತಾ ಇದ್ದೀನಿ. ಅವ್ಳು ಕವರ್ ಇದೆ ನಮ್ಮ ಸಿಂಚನ್ ಅಂತ. ಅವಳು ಕವರ್ ಒಳಗೆ ಹಾಕ್ಬೇಡ. ಅವಳು ಕಣ್ಣಿಡಿತಿಲ್ಲ ನಾನೇನು ತೊಗೊಂಡೆ ಅಂತ. ಬಿಕಾಸ್ ನಾನು ಯೂಶ್ವಲಿ ಯಾವಾಗಲೂ ಸನ್ಗ್ಲಾಸ್ನ ತಲೆ ಮೇಲೆ ಹಾಕೊಂಡು ಓಡಾಡ್ತೀನಿ ಬೆಂಗಳೂರಲ್ಲಿ. ಸಿಂಚು, ಸೆಕೆಂಡ್ ಗೆಸ್. ಡೈಸೋ. ಕಾಣ್ತಿದೆ ನಿನಗೆ? ಕಾಣ್ತಾ ಇದೆ, ಎವಿಡೆಂಟಾಗಿ ಕಾಣ್ತಿದೆ. ಓಕೆ ಗೈಸ್, ನಾನು ಸಿಂಚನ ಇವಾಗ ಮನೆಗೆ ಹೊರಟ್ವಿ. ಜೊತೆಗೆ ಕಾಫಿ ಕುಡಿಯೋಕ್ಕೆ IDCಲಿ ಹೊರಡ್ತಾ ಇದ್ದೀವಿ. ಆಟೋಗೆ ವೆಯ್ಟಿಂಗ್. ನಾನು ಸಿಂಚು ಮನೆಗೆ ಬಂದು ಸಿಂಚು ನೋಡ್ತಾವಳೆ. ಸಿಂಚು ಅಂದರೆ ಏನು ಮನೆಗೆ ಬಂದು ಇವಾಗ ಮತ್ತೆ ಬಟ್ಟೆ ಎಲ್ಲ ಇಟ್ಟು ಇವಾಗ IDCಗೆ ಹೋಗ್ತಾ ಇದ್ದೀವಿ ಕಾಫಿ ಕುಡಿಯೋಕ್ಕೆ ಅಂತ. ನ್ಯೂ ಬಿಲ್ಬೋರ್ಡ್ ಇಸ್ ಆಲ್ವೇಸ್ ಹ್ಯಾಪ್ನಿಂಗ್ ಪ್ಲೇಸ್. ಎಲ್ಲೋಗ್ತಿದ್ದೀವಿ ಸಿಂಚು ಇವಾಗ?
ಗೈಸ್ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಳ್ಳೋಕ್ಕೆ ಎಲ್ಲಿ ಹೋಗ್ತಿದ್ದೀವಿ, ನ್ಯೂ ಬೆಲ್ ರೋಡಲ್ಲಿ ಒಂದು ಫೋನ್ ಶಾಪ್ ಅಂಗಡಿ ಇದೆ. ಇದು ಕೆಳಗಡೆ ನೋಡಿ ಕ್ಯೂಟಾಗಿದ್ದಾವೆ. ಸೊ ಇವಳೇನೋ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೋಬೇಕಂತೆ, ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್ ಎಷ್ಟೊಂದು ವೆರೈಟಿ ಇದೆ. ಫೇಕ್ ಕೋಚ್, ಇದು ಶನಲ್ಲು, ಡಿಯೋದು, ನೋಡಿ ತಿಂಡಿ ಪೋತಿಗಳಿಗೆಲ್ಲ ಚೆನ್ನಾಗಿದೆ. ಇದು ಚೆನ್ನಾಗಿದೆ, ಪ್ರೈಸು 450 ಅಂತೆ. ಬಟ್ ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಐ ಫೆಲ್ಟ್ ಇಟ್ಸ್ ಕಾಸ್ಟ್ಲಿ. ಇದು ಹೋಲ್ಡರ್ ಅನಿಸುತ್ತೆ. ಇಟ್ಸ್ 650. ಇದು ಕಾಸ್ಟ್ಲಿ. ಐಫೋನಿಗೆಲ್ಲ ಸ್ವಲ್ಪ ಕಾಸ್ಟ್ಲಿನೇ. ಇದು ಚೆನ್ನಾಗಿದೆ, ಲೂನಿ ಟೂನ್ಸ್ ಕ್ಯಾಮ್ರಾದು ಎಲ್ಲ ಚೆನ್ನಾಗಿದೆ. ನಾನು ಈ ಥರದೊಂದು ತೊಗೊಂಡಿದ್ದೆ, ನನ್ನ ಫ್ರೆಂಡ್ ಚೈನಾಯಿಂದ ತಂದ್ಕೊಟ್ಲು. ನಂದು ಫ್ಲವರ್ ಪ್ರಿಂಟ್ ಇದೆ. ಇದು ಇಂಥ ಪ್ರಿಂಟು ಪಾಂಡಾ ಪ್ರಿಂಟ್. ಎಷ್ಟಿದೆ ಇದು? 450. ಚೈನಾದಲ್ಲಿ ಬರೀ 50 ರೂಪಾಯಿ ಇದೆ ಗೈಸ್, 51 ರೂಪಾಯಿ. ಹೇಳಿ ಬಿಬಲ್ ನೇಣು ಹಾಕೊಂಡ್ಬಿಡ್ತಾಳೆ ಈ ಥರದ್ದು ನೋಡಿಬಿಟ್ರೆ ತೆಗೆದು. ಇದು ಪ್ರೈಸು 550 ಅಂತೆ ರೋಡಿಂದು. ಆ್ಯಂಡ್ ದಿಸ್ ಇಸ್ ಮೋಸ್ಟ್ ಟ್ರೆಂಡಿಂಗ್ ಸ್ಟಿಕ್. ಇದು ರೀಲ್ಸ್ ಎಲ್ಲ ಮಾಡೋಕ್ಕೆ. ನೋಡೋಣ, ನಾನು ತೊಗೊತೀನಿ. ಅಂದರೆ ಕಲರ್ ಯಾವುದು ಚೆನ್ನಾಗಿರೋದಿಲ್ಲ ಗೈಸ್. ನನ್ನ ತಮ್ಮ ಎಷ್ಟು ಒಳ್ಳೆಯವನು ಅಂದರೆ ಅವನು ತರಿಸ್ಕೊಂಡಿರೋ ಜಾಕೆಟ್ ನನಗೆ ಕೊಡ್ತಾನಂತೆ. ಅದ ತಮ್ಮಣ್ಣ, ಅಕ್ಕಂಗೆ 30 ವರ್ಷ ಆಗ್ತೈತೆ ಅಂತ ನನಗೆ ಗಿಫ್ಟ್ ಕೊಟ್ಟಿದ್ದಾನೆ ಗೈಸ್. ಈ ಜಾಕೆಟ್ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಹ್ಞೂ ಅಂತಾನೆ. ಎಸ್ 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 ಬಂತು ಗೈಸ್. ಎಸ್, ಜಾಕೆಟ್ ನಂದು, ಜಾಕೆಟ್ ನಂದು. ಗೈಸ್ ಮ್ಯಾಕ್ಸಿಗೆ ಬಂದಿದ್ದೀವಿ. ಮ್ಯಾಕ್ಸ್ ಏನೋ ಕನ್ಸ್ಟ್ರಕ್ಷನ್ ಆಗ್ತೈತೆ, ಗೊತ್ತೇ ಆಗಲ್ಲ ಇದು ಮ್ಯಾಕ್ಸ್ ಅಂತ. ಗೈಸ್ ನಂಗೆ ಫ್ಲವರ್ಸ್ ಅಂದರೆ ಇಷ್ಟ. ವೈಟ್ ಫ್ಲವರ್ ನೋಡಿ ತುಂಬ ಆಸೆ ಹೋಗಿ ತಗೊಂಬಿಟ್ಟೆ. ಸೋ ನೈಸ್. ಆ್ಯಡ್ ಮಾಡಿದೆ ಗೈಸ್. ನಾನು ನಮ್ಮ ಚಿಕ್ಕಮ್ಮ ಅಳುಗುಳಿ ಮನೆ ಆಡ್ತಾ ಇದ್ದೀವಿ. ನಂಗೆ ಮರ್ತೋಗ್ಬಿಟ್ಟಿತ್ತು, ಈಗ ಹೇಳ್ಕೊಟ್ಟು ಪ್ಲೇಯಿಂಗ್. ಅಯ್ಯೋ ಎತ್ಕೊಂಡ್ಬಿಟ್ರು ನಂದು. ಓಕೆ, ಲೆಟ್ ಮೀ ಸ್ಟಾರ್ಟ್. 1 2 3 4 5. ಲಾಟ್ರಿ ಬಂತು ಗಾಯ್ಸ್. ನನಗೂ ಯಾರಾದ್ರಿಗೆ ಅಳುಗುಳಿ ಮನೆ ನೆನಪಿದೆ ಪ್ಲೀಸ್ ಕಮೆಂಟ್ ಮಾಡಿ. ನಂಗೆ ಮರ್ತೋಗ್ಬಿಟ್ಟಿತ್ತು, ಇವಾಗ ಆಡ್ತಾ ಇದ್ದೀನಿ. ಹೆಂಗೋ ಫಸ್ಟ್ ರೌಂಡಲ್ಲಿ ನಮ್ಮ ಚಿಕ್ಕಮ್ಮ ಸೋಲ್ಸ್ಬಿಟ್ಟಿದ್ದು. ಈಗ ಇನ್ನೊಂದು ರೌಂಡ್ ಆಡ್ತಾ ಇದ್ದೀನಿ. 13 ಆಗಿದೆಯಾ? ಸೊ ಗೈಸ್ ಇವಾಗ ನಾನು ಬೆಳಗ್ಗೆ ಆಗಿದೆ, ಈ ಊರಿಗೆ ಹೋಗಬೇಕು. 12 o'clock ಅಷ್ಟಲ್ಲಿ ಬಿಡಬೇಕು. ಟ್ರೈನು ಸಿಕ್ಕಿಲ್ಲ ಅಂದರೆ ಕಷ್ಟ ಆಗೋಗ್ಬಿಡುತ್ತೆ. ನಾನು ಮಿನಿಸೋಗೆ ಹೋಗ್ತಾ ಇದ್ದೀನಿ ಬಿಕಾಸ್ ಐ ವಾಂಟೆಡ್ ಪರ್ಫ್ಯೂಮ್. ಮೊನ್ನೆ ಮಂತ್ರಿ ಮಾಲಲ್ಲಿ ಹೋಗಲಿಲ್ಲ, ನನಗೆ ಸಿಂಚನಿಗೆ ಸಾಕಾಗಿ ಹೋಗ್ಬಿಟ್ಟಿತ್ತು. ಸೊ ಇವಾಗ ಇಲ್ಲೇ ಮನೆ ಹತ್ರನೇ ಇದೆ, ಮನೆ ಪಕ್ಕದಲ್ಲೇ ಇದೆ ಮಿನಿಸೋ, ಅದಕ್ಕೋಸ್ಕರ ಸುಮ್ಮನಿದೆ. ಸೊ ಬನ್ನಿ ಮಿನಿಸೋ ಹೋಗೋಣ. ನನಗಿದೆ ಬೇಕಿದ್ದು ತಗೊಂಡಿದ್ದೀನಿ. ಸೊ ಎಕ್ಸ್ಪ್ಲೋರಿಂಗ್ ಬನ್ನಿ ಮೇಲೆ ನೋಡೋಣ. ಮೇಲಿದೆ. ಐ ಲವ್ ದಿಸ್ ಪ್ಲೇಸಸ್ ಗೈಸ್. ನನಗೆ ಎಷ್ಟಿದ್ದು ಸಾಲಲ್ಲ, ನನ್ನ ಹತ್ರ ಆಲ್ರೆಡಿ 2 ಇದೆ, ಮತ್ತೆ ತೊಗೊಳಕ್ಕೆ ಹೋಗಿಲ್ಲ ಬಿಕಾಸ್ ಗಲೀಜದ ಹಿಂಸೆ ಅಂತ. ಇದೆಲ್ಲ ನನಗೆ ತುಂಬ ಇಷ್ಟ. ಆ್ಯಂಡ್ ಐ ಆಮ್ ಸರ್ಚಿಂಗ್ ಫಾರ್ ವಾಸ್ ಫ್ಲವರ್ಸ್ ಇಡೋಕ್ಕೆ ಅಂತ. ನೋಡೋಣ, ಐ ಥಿಂಕ್ ಇಲ್ಲ ಇಲ್ಲಿ ಗೈಸ್. ಕರೆಕ್ಟಾಗೆ 12 minutesಗೆ ಹೋಗಿ ಬಂದಿದ್ದೀನಿ ಆಚೆಗೆ. ಮನೆ ಬಿಟ್ಟಾಗ 11:25 ಇತ್ತು. ಈಗ ಮನೆಗೆ ರೀಚ್ ಆಗ್ತಾ ಇದ್ದೀನಿ. ಸೊ ಇಟ್ಸ್ 11:37. ಲೈಕ್ 10 minutesಲ್ಲಿ ಶಾಪಿಂಗ್ ಮುಗಿಸ್ಕೊಂಬಂದಿದ್ದೀನಿ. ಓಕೆ ಗೈಸ್, ನಾನು ಆಟೋ ಬಂದಿದೆ. ನಾನು ಹೂವು ಪರವಾಗಿಲ್ಲ, ಇವತ್ತು ಹಂಗೆ ಚೆನ್ನಾಗಿದೆ. ಊರಿಗೆ ಹೋಗೋ ತನಕ ಚೆನ್ನಾಗಿದೆ. ಸಾಕು, ಇನ್ನೊಂದೆರಡು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಸಿಗ್ನಲಲ್ಲಿ ಸಿಗುತ್ತೆ, ಹೋಪ್ಫುಲಿ ಸಿಕ್ಕದೆ ತೊಗೊತೀನಿ. ಪಿಂಕ್ ಕಲರು ಚೆನ್ನಾಗಿತ್ತು. ಅದಕ್ಕೆ ನಾನು ಆಟೋ ಬಂದಿದೆ. ಸೊ ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿನ್ನೆ ಸ್ಟಾರ್ಟ್ ಮಾಡಿದ್ವಿ, ಇವತ್ತು ಎಂಡ್ ಮಾಡ್ತೀನಿ. ಟಿಪ್ಪುಲಿಗೆ ಬಂದು ಅಲ್ಲಿ ನೋಡಿ ಆಲ್ರೆಡಿ ನಾನು ಫ್ಲವರ್ಸ್ನ ಇಟ್ಟಿದ್ದೀನಿ. ನಾನು ನನ್ನ ತಂಗಿ ಇಬ್ಬರು ಹಂಚ್ಕೊಂಡ್ವಿ. ಸೊ ಹಿಂಗೆ ಕಾಣ್ತಿದೆ. ಅದರಲ್ಲಿ ಒಂದು 4-5 ಫುಲ್ ಒಣಗೋಗ್ಬಿಟ್ಟಿತ್ತು. ಸೊ ಹೆಂಗೋ ಕಿತ್ತಾಡ್ಕೊಂಡು ಬಾಟಲ್ ಒಳಗೆ ಇಟ್ಟಿದ್ದೀನಿ, ಬೇರೆ ಯಾವುದೂ ವಾಸ್ ಸಿಗಲಿಲ್ಲ ಅಂತ.
ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.